ಓಕೆ ಒಂದು ನಿಮಿಷ. ಅವ ಸರಿಯಾದ ಟೈಮಿಗೆ ಬರ್ನಿಲ್ಲ ಅಂದ್ರೆ ನಾವು ನಿನ್ನ ಮೂಗತ್ತಿ ಇಡ್ಬೇಕಾಯ್ತದೆ. ನಿಂಗ್ ಮಾಸ್ಟ್ರೆ 5 ನಿಮಿಷ ನಿಲ್ಲಿ, ಅಷ್ಟರಲ್ಲಿ ನನ್ನ ಹುಡುಗಿ ಇಲ್ಲಿ. ಹಾಫ್ ಮೆಂಟ್ಲು ಯಾವ ಫುಲ್ ಮೆಂಟ್ಲು ಡಿಸ್ಟರ್ಬೆನ್ಸ್. ರಾಕೆ ಎಸ್ ಬಾಸ್. ಅವಾಗಿಂದನೂ ಬರೀ ಬಿಲ್ಡಪ್ಪೇ ಕೊಡ್ತಿದ್ಯಾ? ನಿಜವಾಗ್ಲೂ ಹುಡುಗಿ ಬರ್ತಾಳೆನಾ? ಜಾನಿ ಬಾಯ್, ನಾನು ಹೇಳಿದಲ್ಲ, ನಾನು 1 ಸಲ ಹೇಳಿದ್ರೆ ಮುಗೀತು, 100 ಸಲ ಹೇಳಿದಾಗೆ 5 ನಿಮಿಷ ವೇಟ್ ಮಾಡಿ ನನ್ನ ಹುಡುಗಿ ಬರ್ತಾಳೆ. ನೆಪ್ನವ್ರಿ ಇವ್ನ ಕತೆ ಹೆಂಗಾಗ್ಬಿಟ್ಟದ ಅಂದ್ರೆ ಕಾಯಿ ಸುಟ್ಟೋಗಿರೋ ಮೋಟ್ರನ್ನ ಬೋರ್ ಒಳಗೆ ಬಿಟ್ಬಿಟ್ಟು ನೀರು ಬರ್ತಾ ಇಲ್ಲ ಅಂದಂಗ ಆಯ್ತು. ಓ ಮಾಸ್ಟ್ರೆ, ಜಾನಿ ಬಾಯ್ ನೀವಿಬ್ಬರು ಇಲ್ಲಿ ಮಾತಾಡ್ತೀರಿ, ನಾನು ನಿಮಗೆ ಹೋಗಿ ಟೀ ತಗೊಂಡು ಬರ್ತೇನೆ. ಗೌಡ್ರೆ ನೋಡ್ರಿ, ಹಾಫ್ ಮೆಂಟ್ಲು ತೋರಿಸಿದ ಹುಡುಗಿ ಇಲ್ಲೇ ಬರ್ತಿದ್ದಾಳೆ. ಹಾಯ್, ವೇರ್ ಇಸ್ ರಾಕಿ ಹೋಮ್? ಓ ಸಾರಿ, ನಿಮಗೆ ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ. ಇಲ್ಲಿ ರಾಕಿ ಅವ್ರ ಮನೆ ಎಲ್ಲಿದೆ? ಓ, ನೀವು ರಾಕಿ ಅವ್ರನ್ನ ನೋಡಕ್ ಬಂದಿದ್ದಾರ್ಯಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬನ್ನಿ 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 ಕೂತ್ಕೊಳ್ಳಿ. ಎಲ್ಲಿ ನಿಮ್ಮ ಬಾಸ್ ರಾಕಿ? ಅವ್ರ ಮನೆ ಕೆಲಸದವ್ರೇನೋ ನನ್ನ ನೋಡ್ಬೇಕು ಅಂದ್ರಂತೆ, ಹಾಗಾಗಿ ಬಂದೆ. ಸ್ವಲ್ಪ ಬೇಗ ಕರಿತೀರಾ? ನನಗೆ ಟೈಮ್ ಆಗಿದೆ, ಹೋಗ್ಬೇಕು. ಕರಿತೀನಿ ಬಾಸ್. ಏನು ಬಾಸ್, ನಿಮ್ಗೆ ಕೆಲ್ಸಗಾರನ್ ಕಂಡ್ರು ಈ ಪಟ್ಟಿ ಪ್ರೀತಿ. ನೀವೇ ಟೀ ತಂದು ಕೊಟ್ಬಿಟ್ರಿ. ಹಾಯ್ ರೆಡ್ ಬುಲ್. ಯಾರು ನೀವು? ನಾನು ರಾಕಿನ್ ಕರೆದ್ರೆ ಯಾವುದೋ ಕೋತಿ ಬಂದು ಕುತ್ಕೊಂಡಿದೆ. ಮೇಡಮ್ ಏನ್ ಹೀಗೆ ಹೇಳ್ಬಿಟ್ರಿ? ನಮ್ ಬಾಸ್ ರಾಕಿ ಇವ್ರೆ. ವಾಟ್, ಇವರಾ? ಹೂಂಕನ್ ಹೇಳಿ ಮೇಡಮ್ನವ್ರೆ, ಇವರೇ ರಾಕಿ ರೈ ಅವರು. ಇವ್ರನ್ನೇ ತಾನೇ ನೀವು ಲವ್ ಮಾಡ್ತಾ ಇರೋದು? ಆರ್ ಯು ಮ್ಯಾಡ್? ನಾನು ಇವ್ರನ್ನ ಲವ್ ಮಾಡ್ತಾ ಇದ್ದೀನ? 1 ನಿಮಿಷ, ನಾನು ಈ ರಾಕಿನ್ ಲವ್ ಮಾಡ್ತಾ ಇರೋದು. ಹಲೋ ರಾಕಿ, ವೇರ್ ಆರ್ ಯು? ಐ ಆಮ್ ಎರಿತೀನಿ. ಯು ಚೀಟ್? ಐ ಲೈಕ್ ಇಟ್. ಏನಡ ಕಲ್ಟಿವೇಟ್ರಿ ಇದು? ಮತ್ತೆಂತ ಮಾಡೋದು ಗೆಂಡ ತಿಮ್ಮ? ಫೇಸ್ಬುಕ್ಕಲ್ಲಿ ಈ ಮುಸುಂಟನ್ನು ಹಾಕಿದರೆ ಯಾವುದಾದ್ರೂ ಮುಸುಂಟು ಒಳಿತದ? ಅದಕ್ಕೆ ಒಂದು ಚಂದದ ಮುಸುಂಟನ್ನು ಹಾಕಿದ್ದು, ಈ ಮುಸುಂಟು ಅಲ್ಲಕ್ಕೆ ಬಿತ್ತು. ಥ್ಯಾಂಕ್ ಯು ವೆರಿ ಮಚ್ ಬ್ರೋ. ಐ ಲೈಕ್ ಇಟ್. ಮಲಿ ಆಂಟಿ, ಪುಟ್ಮಲಿ ಆಂಟಿ. ಗೊಂಬೆ, ಎಷ್ಟು ದಿನ ಆಯ್ತು ನಮ್ಮ ಟೀಚರ್ ಬಂದು. ಹೆಂಗಿದೆ? ನಿಮ್ಮ ಮನೆಗೆ ಬಂದಿಲ್ಲ ಅಲ್ವಾ, ಅದಕ್ಕೆ ಚೆನ್ನಾಗಿದ್ದೀನಿ. ಅಂದ್ರೆ ನಾನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂದೆಯಾ? ಸುಮ್ಮನೆ ತಮಾಷೆ ಮಾಡಿದೆ, ಬಿ ಕೂಲ್. ಬಿಕ್ಲಿಗೆಯಾ? ಇರು, ನೀರ್ ತಗೊಂಬತ್ತೀನಿ. ಆಂಟಿ, ನಾನು ಅಂದಿದ್ದು ಹಂಗಲ್ಲ, ನೀವು ಆರಾಮಾಗಿರಿ ಅಂತ ಅಂದಿದ್ದು. ಹಂಗಂದ್ಯಾ? ನನ್ ಗೊಂಬೆ ಬಾಬಣ್ಣ, ಗೊಂಬೆನ ಯಾಕಂಗ್ ಗುರಾಯಿಸಿರಿ? ಆಮೇಲೆ ಪುಟ್ಮಲಿ, ಇವ ನಮ್ಮ 30 ಮಿಳ್ಳ ಅವ್ರ ಅಣ್ಣನ ಮಗಳಲ್ವಾ? ಹೌದು, ಅವ್ರು ನಮ್ಮ ಚಿಕ್ಕಪ್ಪ ಜುಗ್ಗ ಅಂಕಲ್. ಆಮೇಲೆ ಪುಟ್ಮಲಿ, ನೀನ್ ಯಾಕಮ್ಮೆ ಕಿಸ ಕಿಸ ಅಂತ ಅಲ್ಲಿ ಕಿಸ್ತಾಯ? ಸುಮ್ಮನೆ ಏ ಗೊಂಬೆ, ನನ್ನ ಯಾಕೆ ಜುಗ್ಗ ಅಂಕಲ್ ಅಂದೆ? ನೀವೇನೋ ನಮ್ಮ ಚಿಕ್ಕಪ್ಪಂಗೆ ಸಂಬಳನೇ ಕೊಡಲ್ವಂತೆ. ಸಂಬಳ ಕೊಡದೇನಂತೆ? ನಿಮ್ಮ ಚಿಕ್ಕಪ್ಪ ನಮ್ಮ ಅಂಗಡಿಯಿಂದಲೇ ಚಡ್ಡಿ ಬನ್ನಿ ತಗೊಂಡು ಹೋಗೋದು. ಅವ್ರು ತಗೊಂಬರೋದು ನೆಲ ಒರ್ಸಕ್ಕೆ. ಶಾನೆ ಪಸಂದಾಗಿ ಮಾತಾಡ್ತಿದ್ದೆ ಕಂಬಿಡು. ಈ ತರ ಮಾತಾಡೋದು ಕಲಿಸ್ಕೊಟ್ಟವ್ರು ಯಾರ? ನಿಮ್ ಚಿಕ್ಕಪ್ಪನ? ಇಲ್ಲ, ನಮ್ಮಪ್ಪ. ಒಮ್ಮೆ ಪುಟ್ಮಲಿ, ಯಾಕಮ್ಮೆ ಪಕ್ಕ ಪಕ್ಕ ಅಂತ ಅಲ್ಲಿ ಕಿಸ್ತಾಯ? ತಗದು ಬುಟ್ಟಾರ 32 ಅಲ್ಲೂ ಉದ್ರೋಗ್ಬಿಡ್ಬೇಕು. ಬಾಬಣ್ಣ ನನ್ ಮೇಲೆ ಕೋಪ ಮಾಡ್ಕೊಂಡರಿ. ಆಮೇಲೆ ಪುಟ್ಮಲಿ, ಅವ ಜುಗ್ಗ ಅಂಕಲ್ ಅಂತ ಹೇಳೋರು ಕೋಪ ಮಾಡ್ಕೊಳ್ಳಿ ಪಿ ತಕೊಂಬಂದು ಅವ್ರ ಜೊತೆಗೆ ಆಟ ಆಡ್ಲೇ? ಆಟ ಆಡಿ. ಬೇಕಂದ್ರೆ ನಾನೇ ನಿಮ್ಗೆ ಪಿಪಿ ತಂದು ಕೊಡ್ತೀನಿ. ಯಾಕ ಪಿ ತಗೊಳಕ್ ನಂತ ಕಾಸಿಲ್ವಾ? ನಿಮ್ಮ ಹತ್ರ ಇದ್ರೂ ನೀವು ತೊಗೊಳಲ್ಲ ಅಲ್ವಾ, ಅದಕ್ಕೆ ನಾನು ನಿಮ್ಮನ್ನ ಜುಗ್ಗ ಅಂಕಲ್ ಅಂತ ಕರೆಯೋದು. ಪುನಃ ಜುಗ್ಗ ಅಂಕಲ್ ಅಂದ್ರೆ ನನ್ ಕೆಟ್ಟ ಕೋಪ ಬರ್ತದೆ. ಬಾಬಣ್ಣ, ಐಕ್ಳು ಆಟ್ಕುಳಿ ಆಡಿದ್ರೆ ಅದಕ್ಕೆ ಯಾಕೆ ರೇಗಾಡಿರಿ? ಐಕ್ಳು ಒಟ್ಟಿಲಿ ತಮಾಷೆ ಮಾಡ್ಕೊಂಡಿದ್ರೆ ನೋಡಕ್ಕೆ ಬಹು ಪಸಂದಾಗಿರ್ತದೆ ಎನ್ನಿ.
ನಾನು ಗೊಂಬೆ ಆಟ ಆಡ್ತೀವಿ ನೀವು ಒಳಕ್ ಹೋಗಿ. ಮಕ್ಕಳು ಮಾಡ್ಕೋಬೇಕ ಟೈಮಲ್ಲಿ ಮಕ್ಕಳ ಜೊತೆಗೆ ಸೇರ್ಕೊಂಡು ಆಟ ಆಡ್ತೀನಿ ಅಂತಿದ್ದೆ ಹೇಳಮ್ಮೆ. ಬಾಬಣ್ಣ ನನಗೂ ಮಕ್ಳು ಆಗೋಕೆ ಆಯ್ತವ ನೀವು ಬಿಡಿ. ಮಗುಗೆ ನಾನೇ ಗೊಂಬೆ ತಂದ್ಕೊಡ್ತೀನಿ. ಹಾ ನೀನ್ ಯಾಕೆ ನಮ್ಮ ಪಾಪ ಗೊಂಬ ತಂದ್ಕೊಟ್ಟೆ? ನೀವು ಜುಗ್ಗ ಅಂಕಲ್ ಅಲ್ವಾ, ನೀವೇನು ತಂದ್ಕೊಡಕ್ಕಾಗಲ್ಲ ಅದಕ್ಕೆ. ನೋಡು ಪುನಃ ಪುನಃ ಜುಗ್ಗಾಂಕಲ್ ಅಂದ್ರೆ ಕೆಟ್ಟ ಕೋಪ ಬರ್ತದೆ. ಬಾಬಣ್ಣ ಐಕೊಳ್ ಕಂಡ್ರೆ ಯಾಕೆ ಸಿಡಿಮಿಡಿ ಅಂತೇನೆ. ಯಾಕಂದ್ರೆ ನನ್ನ ತಲೆ ಕೆಟ್ಟದ ಅದಕ್ಕೆ. ಜುಗ್ಗ ಅಂಕಲ್ ಮತ್ತೆನಾ? ಇಂಥ ತಲಾ ತಿನ್ನ ಐಕಳನ್ನ ಅಟ್ಟು ಕರ್ಸ್ಬಿಟ್ಟು ಅವ್ರ ಜೊತೆಗೆ ಆಟ ಆಡ್ಕೊಂಡಿದೆ ಇಲ್ಲ, ಮೊದ್ಲು ನಿನಗೆ ಉಗಿಬೇಕು. ಹೊಟ್ಟಿಲಿದ್ದ ನೆಮ್ಮದಿನೂ ಇರಲ್ಲ. ಬಾಬಣ್ಣ ಬಾಬಣ್ಣ ಆಂಟಿ ನೀವೇ ಬೇಜಾರು ಮಾಡ್ಕೋತೀರಾ ಬಿಡಿ. ಗೊಂಬೆ ನಮ್ ಬಾಬಣ್ಣ ಯಾವಾಗ್ಲೂ ಹಿಂಗೆ ಐಕೊಳ್ನ ಕಂಡ್ರೆ ಸಿಡಿಮಿಡಿ ಅಂತಾರ, ಅದಕ್ಕೆ ಭೂಪತಿ ಊರ್ಗೊಂಡದ್ದು. ಆ ಜುಗ್ಗ ಅಂಕಲ್ ಏನಂದ್ರು ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ, ನೀವು ನನ್ನ ಅಮ್ಮ, ನಾನು ನಿಮ್ಮ ಮಗಳು. ಟಾಂಕು ಗೊಂಬೆ ಅದು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹಿಡ್ದೆ ಚಾಡ. ಈಗ ನಾವು ಆಟ ಆಡೋಣ. ಹ್ಞೂ ಯಾವ ಆಟ ಆಡವು? ಮರಕೋತಿ ಆಟ. ಜೋನಿ ಯಾಕೆ ಹೀಗೆ ಓಡಾಡ್ತಿದ್ದೀರಾ? ಹೊಟ್ಟೆ ಸರಿ ಇಲ್ವಾ? ಹೊಟ್ಟೆ ಸರಿ ಇದೆ, ತಲೆ ಕೆಟ್ಬಿಟ್ಟಿದೆ. ಅದು ಯಾವತ್ತೋ ಕೆಟ್ಟಿದೆ, ಅದಕ್ಕೆ ಈಗ ಯಾಕೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ದೀರಾ? ಅದು ಸುಮ್ಮನೆ ಮಲಗ್ತೀಯಾ? ಮತ್ತೆ ಹೇಳಿ ಏನೇನು ಪ್ರಾಬ್ಲಮ್ಮು? ಅದು ನಿನ್ನೆ ಪುಟ್ಟಮಲ್ಲಿ ಅವ್ರ ಮನೆಗೆ ಒಂದು ಮಗು ಬಂತು. ಆ ಮಗು ಯಾರು ಅಂತ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ಜಾನಿ ಅವ್ರ ಮನೆಗೆ ಮಗು ಬಂದ್ರೆ ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅದು ಎದುರು ಮನೆಗೆ ಯಾರಾದ್ರೂ ಅಪರಿಚಿತರು ಬಂದ್ರೆ ನಾವು ಗಮನಿಸ್ಬೇಕು ತಾನೇ. ಜಾನಿ ಅರ್ಥ ಇಲ್ದಿರೋ ಮಾತು ಯಾಕೆ ಆಡ್ತಿದ್ದೀರಾ? ಬೈ ಚಾನ್ಸ್ ಅವ್ರ ಮನೆಗೆ ಯಾರಾದ್ರೂ ದೊಡ್ಡವ್ರು ಬಂದಿದ್ರೆ ಅವ್ರು ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರ್ತಿತ್ತು. ಈಗ ಮಗು ಬಂದಿರೋದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಕಸ್ಮಾತ್ ಆ ಮಗು ಪುಟ್ಟಮಲ್ಲಿ ಅವ್ರದಾಗಿದ್ರೆ? ಜಾನಿ ಏನಾಗಿದೆ ನಿಮ್ಗೆ? ಸಡನ್ ಆಗಿ ಮಗು ಆಗಕ್ಕೆ ಪುಟ್ಮಲ್ಲಿ ಅವ್ರೇನ್ ಪ್ರಿಂಟಿಂಗ್ ಮಿಷನ್ ಹೋಗ್ಲಿ, ಆ ಮಗು ಪುಟ್ಮಲ್ಲಿ ಅವ್ರದ್ದೇ ಅನ್ಕೊಳ್ಳೋಣ. ನಿಮ್ಗೇನ್ ಪ್ರಾಬ್ಲಮ್ಮು? ಮಧು ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಮಲ್ಕೋ. ಮೊದಲು ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ, ಆಮೇಲೆ ನಾನು ಮಲಗ್ತೀನಿ. ಆ ಮಗು ಏನಾದ್ರು ನಿಮ್ಮ ಹತ್ರ ಬಂದು ಪುಟ್ಮಲ್ಲಿಯವರು ನಮ್ಮಮ್ಮ ಅಂತ? ಮಧು ಮೊದಲೇ ಟೆನ್ಷನ್ಲಿದ್ದೀನಿ, ಏನೇನು ಹೇಳಿ ತಲೆ ಕೆಡಿಸ್ಬೇಡ. ದಮ್ಮಯ್ಯ ಅಂತೀನಿ, ಸುಮ್ಮನೆ ಮಲಗು. ಜಾನಿ ನಿಮಗೆ ಏನ್ ಆಗ್ತಿದೆ ಅಂತಾನು ನನಗೆ ಗೊತ್ತಾಗ್ತಿಲ್ಲ. ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಹಾಗಲ್ಲ ಮಧು, ಇಷ್ಟ ದಿನ ಇಲ್ಲದೆ ಇರೋ ಮಗು ಸಡನ್ ಆಗಿ ಎಲ್ಲಿಂದ ಬಂತು ಅಂತ ಯೋಚನೆ. ಆ ಯೋಚನೆನ ಗೌಡ್ರು ಮಾಡ್ಬೇಕು, ನೀವಲ್ಲ. ಸುಮ್ನೆ ಬಂದ್ ಮಲ್ಗಿ. ಗೊಂಬೆಗೆ ಏನ್ ಬೇಕಾ? ಗೊಂಬೆಗಂತೂ ಗೊಂಬೆ ಬೇಡ. ನೀವ್ ಬೇಕು ಅಂದ್ರೂ ಕೊಡ್ಸವ್ರ ಯಾರ? ಮೊದ್ಲೇ ಬಾಬಣ್ಣನ್ಗೆ ನೀನ್ ಕಂಡ್ರೆ ಆಗಲ್ಲ. ಅಂದ್ರೆ ಪ್ರಾಡಕ್ಟ್ ಇವ್ರದೆ, ಸಪ್ಲೈ ಬೇರೆ ಬ್ರಾಂಚಿಂದ ಆಗಿದೆ. ಪಾಪ ನಮ್ಮ ಪುಟ್ಟಮಲ್ಲಿ ಅವ್ರ ಬಗ್ಗೆ ನಾನೇ ಯಾಕೆ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀನಿ. ಅಮ್ಮ ಅಮ್ಮ ನಿನ್ ಕೈಯಾರೆ ಏನಾರು ಮಾಡ್ಸ್ಕೊಂಡು ತಿನ್ಬೇಕು ಅನ್ಸ್ತಿದ್ಯಲ್ಲ. ಯಾನ್ ಬೇಕು ಮಗಳೇ? ಈ ಬೆಣ್ಣೆ ಮುದ್ದೆಗೆ ರಾಗಿ ಮುದ್ದೆ ಮಾಡ್ಕೊಡ್ಲಾ? ಇವಳು ಅವ್ರನ್ನ ಅಮ್ಮ ಅಂತಿದ್ದಾಳೆ, ಅವರು ಇವಳನ್ನ ಮಗಳೇ ಅಂತಿದ್ದಾರೆ. ಅಂದ್ರೆ ಕನ್ಫರ್ಮು. ರಾಗಿ ಮುದ್ದೆ ಅಂತೂ ಬೇಡ, ಚೈನೀಸ್ ಫುಡ್ ಮಾಡ್ಕೊಡ್ತೀಯಾ? ಚೈನೀಸ್ ಪುಟ? ಹಾ, ಯಾರವಳ ಹಂಗಿರ್ತದಲ್ಲ ನೋಡೆ ಸೊಪ್ಪು, ಅದ್ನ ಮಾಡ್ಕೊಡ್ಲಾ? ಅದು ನೂಡಲ್ಸ್ ಅಪ್ಪಲ್ಲ, ನೂಡಲ್ಸ್. ಹಿಡ್ದೆ ಚಾಡ. ಅದನ್ನೇ ಮಾಡ್ಕೊಡ್ಲಾ? ಹಾ ಮಾಡ್ಕೊಡು. ಕೂತಿರು, ಹಿಂಗೋಗಿ ಹಿಂಗ್ ಮಾಡ್ಕೊಬತ್ತೀನಿ. ಹಾ. ಓ ಟೆನ್ಷನ್ ಪಾರ್ಟಿ. ಈ ಗುಡ್ಡಲ್ಲಿ ನನ್ನನ್ನೇ ಟೆನ್ಷನ್ ಪಾರ್ಟಿ ಅಂತ ಕರಿತೀಯಾ? ಮಕ್ಕಳ ಮಾತಿಗೆ ಟೆನ್ಷನ್ ಆಗ್ತಿರಲ್ಲ, ಇನ್ನೇನಂತ ಕರೀಲಿ? ಇನ್ನೊಂದ್ಸಲ ಟೆನ್ಷನ್ ಪಾರ್ಟಿ ಅಂತ ಕರೆದ್ರೆ ಚೆನ್ನಾಗಿರಲ್ಲ. ನೀವು ಟೆನ್ಷನ್ ಆಗ್ಲಿಲ್ಲ ಅಂದ್ರೆ ನಾನು ಟೆನ್ಷನ್ ಪಾರ್ಟಿ ಅಂತ ಕರೆಯಲ್ಲ. ಡಾಕ್ಟರ್ ಇವರೇ ಪೇಷಂಟು. ಬರೀ ಟೆನ್ಷನ್ ಅಲ್ಲಮ್ಮ, ಹೈಪರ್ ಟೆನ್ಷನ್ನು. ಹಾಯ್ ಟೆನ್ಷನ್ ಪಾರ್ಟಿ, ಏನ್ ಒಬ್ರೆ ಮಾತಾಡ್ಕೊತಿದ್ದೀರಾ? ಪುಟ್ಟಮಲ್ಲಿ ಅವ್ರ ಬೊಂಬೆಗೆ ಏನಾಗ್ಬೇಕು? ಅಮ್ಮ ಡಾಕ್ಟರ್ನ ಕರೆಸಿ ಅವ್ರನ್ನ ಚೆಕ್ ಮಾಡಿಸಾದ್ಮೇಲೆ ಕಾರಣ ಏನು ಅಂತ ನನಗೂ ಗೊತ್ತಾಯ್ತು. ಅವ್ರಿಗೆ ಹೈಪರ್ ಟೆನ್ಷನ್ ಇದೆಯಂತೆ.